ಸಾರಿಗೆ ನೌಕರರ ಬಿಸಿ ಹಾಸನಕ್ಕೆ ಮುಟ್ಟಿದೆ. ನೀವು ನೋಡ್ತಾ ಇರ್ಬೋದು, ನಾವು ಹಾಸನದ ಹೊಸ ಬಸ್ ನಿಲ್ದಾಣದಲ್ಲಿರುವಂಥದ್ದು. ಪ್ರತಿನಿತ್ಯ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಏನು ವಿವಿಧ ರಾಜ್ಯಕ್ಕೆ ಜಿಲ್ಲೆಗಳಿಗೆ ಹೋಗುವಂಥ ಬಸ್ಗಳು ಕೂಡ ಇಲ್ಲೇ ಬರುತ್ತೆ. ಆದರೆ ಇವತ್ತು ಖಾಸಗಿ ವಾಹನದ ದರ್ಬಾರ್ ಅಂತಲೇ ಹೇಳ್ಬೋದು. ಖಾಸಗಿ ವಾಹನಗಳು, ಟೆಂಪೋ ಟ್ರಾವೆಲ್ಗಳು ಬಸ್ ನಿಲ್ದಾಣದಲ್ಲಿ ಬಂದಿರುವಂಥದ್ದು ಮತ್ತು ಅಪರೂಪದ ದೃಶ್ಯಗಳು ಅಂತಲೇ ಹೇಳ್ಬೋದು. ಖಾಸಗಿ ವಾಹನಗಳಿಗೆ, ಬಸ್ಗಳಿಗೆ ಮತ್ತು ಟೆಂಪೋ ಟ್ರಾವೆಲ್ಗೆ ಯಾವುದೇ ರೀತಿ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಅವಕಾಶ ಇರಲ್ಲ. ಆದರೆ ಇಂದು ಖಾಸಗಿ ಬಸ್ಗಳು ಮತ್ತು ಟೆಂಪೋ ಟ್ರಾವೆಲ್ಗಳೇ ಈಗ ಸಾಕಷ್ಟು ಬಂದಿದ್ದಾವೆ. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್ ಯಾವ ಊರಿಗೆ ಹೊರಟಿದ್ದೀರಾ? ಬ್ಯಾಂಗ್ಳೂರು. ಎಷ್ಟೊತ್ತಿಗೆ ಬಂದಿರಿ? ಬೆಳಿಗ್ಗೆ ಒಂದು 7 o'clock ಬಂದಿದ್ದೀನಿ. ತುಂಬಾ ತೊಂದರೆ ಆಗ್ತಾ ಇದೆಯಾ? ಮತ್ತೆ ಬಸ್ಸಸ್ ಇಲ್ಲ ಅಂದರೆ ಇನ್ನೇನು 500 ಕೊಟ್ಟು ಹೋಗ್ಬೇಕು ತಾನೆ. ಅದು ಬೇರೆ ಫ್ರೀ ಬಿಟ್ಟಿದ್ದಾರೆ. ನಮಗೆಲ್ಲ ತುಂಬ ಕಷ್ಟ. ಯಾಕಂದರೆ ನಂದು ಆಂಧ್ರ, ಸೊ ಬಸ್ ಪೇರ್ ಇಟ್ಕೊಂಡೇ ಹೋಗಬೇಕು. ಸೊ ಬಂದ್ಬಿಟ್ಟು ಇವಾಗ ಇವರು 500 ಅಂದರೆ ನಾವು ಕೊಟ್ಟೇ ಹೋಗಬೇಕು. ಫ್ರೀ ಏನಕ್ಕೆ ಕೊಡಬೇಕಾಗಿತ್ತು ಇವರು? ಗೌರ್ಮೆಂಟ್ ಲಾಸ್ಟ್ ಮಾಡಿಕೊಂಡು ತಾನೇ ಇವಾಗ ಇದು ಮಾಡ್ದಂಗೆ. ಮತ್ತು ಅದನ್ನ ಬಿಟ್ಟು ಫ್ರೀ ಕೊಡ್ದಿಂಗೆ ಬೇರೆ ಏನಾದರೂ ಮಾಡ್ಬೋದಾಗಿತ್ತು ಗೌರ್ಮೆಂಟು. ಎಲ್ಲರಿಗೂ ಫ್ರೀ ಕೊಟ್ಬಿಟ್ಟು ಇವಾಗೆಲ್ಲ ಡ್ಯಾಮೇಜು, ಬಸ್ಸಸ್ಸು ಡ್ಯಾಮೇಜೇ, ಎಲ್ಲರಿಗೂ ಡ್ಯಾಮೇಜೇ. ಮನುಷ್ಯರು ಕೂಡ ಡ್ಯಾಮೇಜ್ ಆಗಿರೋದು. ಸ್ಟಾರ್ಟಿಂಗಲ್ಲಿ ಮನುಷ್ಯರು ಕೂಡ ಡ್ಯಾಮೇಜ್ ಆಗಿದೆ. ಸೊ ಇದೆಲ್ಲ ಇಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು. ಒಟ್ಟಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ಇವತ್ತಿನ ಮುಷ್ಕರ. ಇವಾಗ ವಿಲೇಜಸ್ ಕಡೆ ಬಸ್ಸಸ್ ಇಲ್ಲ. ಸೊ ಆ ಕಡೆ ಬಸ್ಸಸ್ ಬಿಟ್ಟಿದ್ದಿದ್ರೆ ಗೌರ್ಮೆಂಟ್ಗೆ ಲಾಭನೇ ತಾನೇ. ಆ ಕಡೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಗೌರ್ಮೆಂಟ್ಗೂ ಲಾಭ ಬರುತ್ತೆ, ಲಾಸ್ ಆಗಲ್ಲಲ್ವಾ? ವಿಲೇಜಸ್ ಕಡೆ ಎಷ್ಟು ಕಡೆ ನಿಮ್ಮ ಬಸ್ಸಸ್ ಇಲ್ಲ ಹೇಳಿ? ಎಷ್ಟು ಜನ ಆಟೋನಲ್ಲೇ ಸುತ್ತಾಡ್ತಾರೆ, ವೆಯ್ಟ್ ಮಾಡಬೇಕು. ಒಂದೇ ಬಸ್ಸೇ ಬಿಡ್ತಾರೆ ಟೈಮಿಂಗ್ಸ್ಗೆ, ಒಂದೇ ಬಸ್ಸು. ಮಕ್ಕಳಿಗೆ ಕಾಲೇಜ್ ಹೋಗೋಕ್ಕೆ, ಸ್ಕೂಲ್ ಹೋಗೋಕ್ಕೇನು ಕಂಫರ್ಟಬಲ್ ಇಲ್ಲ. ಸೊ ಆ ಕಡೆ ಎಲ್ಲ ಬಿಟ್ಟರೆ ಚೆನ್ನಾಗಿರುತ್ತೆ. ಆ ಕಡೆ ಬಿಡಕ್ಕೆ ನೋಡ್ರಿ. ಅಮ್ಮ, ನಿಮ್ದು ಯಾವ ಊರು? ಬ್ಯಾಂಗ್ಳೂರು. ಎಲ್ಲಿಂದ ಹೋಗ್ತಾ ಇದ್ದೀರಾ? ಬೆಂಗಳೂರು, ಹಾಸನದಿಂದನಾ ಅಥವಾ ಬೇರೆ ಊರಿಂದ ಬಂದಿದ್ದೀರಾ? ಹಾಸನ. ತುಂಬ ತೊಂದರೆ ಆಗ್ತಾ ಇದೆ ಇವತ್ತು. ಏನು ಅನಿಸ್ತಾ ಇದೆ? ತೊಂದರೆ ಅಂತೂ ಇದೆ, ಖಂಡಿತ ಇದೆ. ಇನ್ನು ಅಲ್ಲಿಂದ ಹೋಗ್ಬೇಕಲ್ಲ ನಾವು, ಮತ್ತೆ ಬಸ್ ಹಿಡಿದು, ಬಸ್ ಇರಲ್ಲ. ಸೊ ಅದು ತೊಂದರೆ, ಖಂಡಿತ ತೊಂದರೆ ಇದೆ. ಇನ್ನು ಸಾಕಷ್ಟು ಜನ ಪ್ರಯಾಣಿಕರಿಗೆ ಮಾತಾಡ್ತಾ ಹೋಗ್ತೀನಿ. ನಿಮ್ದು ಯಾವ ಊರು? ಹಾಸನ್. ತೊಂದರೆ ಆಗ್ತಾ ಇದೆ ಇವತ್ತು ತುಂಬಾ. ನಿಮಗೆ ಏನು ಅನಿಸ್ತಾ ಇದೆ? ಅವ್ರನ್ನ ಕೇಳಿ, ಅವ್ರು ಕರ್ಕೊಂಡು ಬರ್ತಾರೆ. ಮೇಡಮ್ ಹೇಳಿ. ತೊಂದರೆ ಸರ್, ಇವತ್ತು ಸ್ಟ್ರೈಕ್ ಇಲ್ಲ ಅಂತ ನ್ಯೂಸಲ್ಲಿ ಬಂತು, ಹಂಗಾಗಿ ನಾವು ಬಂದ್ವು ಇಲ್ಲಿ. ಆದ್ರೆ ತುಂಬಾನೇ ತೊಂದರೆನೇ. ಈಗ ಒಬ್ಬರಿಗೆ 400 ರೂಪಾಯಿ ಅಂತೆ. ಎಲ್ಲಿಂದ ಇದು ಮಾಡೋದು? ಈಗ ಸಿದ್ದರಾಮಯ್ಯ ಸುಮ್ಮನೆ ಇದು ಮಾಡಿದ್ದು ಎಲ್ಲ ಇಂಥ ಸ್ಟ್ರೈಕ್ 4 ಮಾಡಿದ್ರೆ ಅಲ್ಲೇ ಹೋಯ್ತಿತ್ತು ಮಹಿಳೆಯರ ದುಡ್ಡು ಎಲ್ಲವ. ಹಿಂದೇನು ಒಂದು 10 ದಿವಸ ಸ್ಟ್ರೈಕ್ ಮಾಡಿದ್ರೆ ಸಾಕು, ಅಲ್ಲೇ ಮುಗ್ದೋಯ್ತು. ಏನು ಪ್ರಾಬ್ಲಮ್ಮೇ. ನ್ಯೂಸಲ್ಲಿ ಹಂಗೆ ಕೊಟ್ಟಿಲ್ಲ ಅಂದರೆ ನಾವು ಬರ್ತಾನೆ ಇತ್ತಿಲ್ಲ ಇವತ್ತು. ಏನು ಬಸ್ ಸ್ಟ್ರೈಕ್ ಇಲ್ಲ, ಇನ್ನೂ 2 ದಿವಸ ಟೈಮ್ ಐತೆ ಅಂದ್ರು, ಹಂಗಾಗಿ ಬಂದು ನಾವು. ಈಗ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಏನು ಪ್ರಯಾಣಿಕರು ಹೋಗ್ತಾರೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಒಂದೆಡೆ ಅಂದರೆ ಮಹಿಳೆಯರಿಗೆ ಗ್ಯಾರಂಟಿಯಿಂದ ಫ್ರೀ ಇತ್ತು. ಆದರೆ ಇವತ್ತು ನಾವು 400-500 ರೂಪಾಯಿ ಕೊಟ್ಟು ಹೋಗ್ಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತ ತಮ್ಮ ಅಳಲನ್ನು ತೋಡ್ಕೊತಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.